ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಬೇಕು ಅಂದರೆ ಕಡಿಮೆ ಅಂದರೂ 5.5 ಗಂಟೆ ಬೇಕೇ ಬೇಕು. ರೈಲ್ನಲ್ಲಿ ಬಂದರೂ ಇಷ್ಟು ಟೈಮ್ ಬೇಕಾಗುತ್ತೆ, ಫ್ಲೈಟ್ನಲ್ಲಿ ಹೋದರೂ 1 ಗಂಟೆ ಅಂತೂ ಬೇಕಾಗುತ್ತೆ. ಆದರೆ ಜಸ್ಟ್ ಅರ್ಧ ಗಂಟೆಯಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಬಹುದು ಅಂದರೆ ನಂಬ್ತೀರಾ? ಶಿವಮೊಗ್ಗ ಬಿಡಿ, ಬೆಂಗಳೂರಿನಿಂದ ಚೆನ್ನೈಗೆ ಕೂಡ ಕೇವಲ ಅರ್ಧ ಗಂಟೆಯಲ್ಲೇ ಹೋಗಬಹುದು. ಅರೆ, ಅರ್ಧ ಗಂಟೆಯಲ್ಲೇ ಬೆಂಗಳೂರಿನಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಇನ್ನು ಎಲ್ಲಿಯ ಚೆನ್ನೈ, ಎಲ್ಲಿಯ ಶಿವಮೊಗ್ಗ? ಇದೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಕೇಳ್ತೀವಿ ಅಂತ ಸುಮ್ಮನೆ ಪೊಂಗಬೇಡಿ ಅಂತ ನಿಮ್ಮಲ್ಲಿ ತುಂಬಾ ಜನ ಈಗಾಗಲೇ ಹೇಳಿರಬಹುದು. ಬುಲೆಟ್ ಟ್ರೈನ್ ಬರುತ್ತೆ ಹೀಗೆ ಹೇಳಿ 10 ವರ್ಷ ಆಯಿತು, ಇನ್ನೂ ಕೂಡ ಬುಲೆಟ್ ಟ್ರೈನ್ ಬಂದಿಲ್ಲ. ಈಗ ನೀವು ಕೂಡ ಅದೇ ಸಾಲಿಗೆ ಸೇರಿಕೊಂಡು ಬಿಟ್ರ, ನೀವು ಕೂಡ ರೈಲು ಬಿಡ್ತಾ ಇದ್ದೀರಾ ಅಂತ ನಿಮ್ಮಲ್ಲಿ ತುಂಬಾ ಜನಕ್ಕೆ ಅನ್ಸಿರಬಹುದು. ಇದು ರೈಲಲ್ಲ, ಬದಲಿಗೆ ಹೈಪರ್ ಲೂಪ್. ಹೌದು, 400 ಕಿಲೋಮೀಟರ್ ದೂರವನ್ನ ಜಸ್ಟ್ ಅರ್ಧ ಗಂಟೆಯಲ್ಲಿ ಕ್ರಮಿಸಬಹುದಾದ ಹೈಪರ್ ಲೂಪ್ ಭಾರತದಲ್ಲಿ ರೆಡಿ ಆಗ್ತಾ ಇದೆ. ಈ ಹೈಪರ್ ಲೂಪ್ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರೇ ಮಾಹಿತಿ ನೀಡಿದ್ದಾರೆ. ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಈಗಾಗಲೇ ರೆಡಿಯಾಗಿದ್ದು, ಈ ಹೈಪರ್ ಲೂಪ್ನಲ್ಲಿ ಹೋದರೆ ಕೇವಲ ಅರ್ಧ ಗಂಟೆಯಲ್ಲೇ ಬೆಂಗಳೂರಿನಿಂದ ಚೆನ್ನೈ ತಲುಪಬಿಡಬಹುದು. ಅಷ್ಟಕ್ಕೂ ಏನಿದು ಹೈಪರ್ ಲೂಪ್? ಈ ಹೈಪರ್ ಲೂಪ್ನಲ್ಲಿ ಹೋದರೆ 400 ಕಿಲೋಮೀಟರ್ ಪ್ರಯಾಣಕ್ಕೆ ಕೇವಲ ಅರ್ಧ ಗಂಟೆ ಸಾಕಾಗುತ್ತಾ? ಕೇಂದ್ರ ರೈಲ್ವೆ ಸಚಿವರು ಈ ಹೈಪರ್ ಲೂಪ್ ಬಗ್ಗೆ ಏನು ಹೇಳಿದ್ದಾರೆ, ಹೈಪರ್ ಲೂಪ್ ತಂತ್ರಜ್ಞಾನ ಹೇಗೆ ವರ್ಕ್ ಆಗುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ 300 ಕಿಲೋಮೀಟರ್ ಇದೆ. ಬೆಂಗಳೂರಿನಿಂದ ಮಂಗಳೂರಿಗೆ 350 ಕಿಲೋಮೀಟರ್ ಇದೆ. ಹಾಗೆ ಬೆಂಗಳೂರಿನಿಂದ ಚೆನ್ನೈಗೆ 325 ಕಿಲೋಮೀಟರ್ ಇದೆ. ಇದು ಬೆಂಗಳೂರಿನಿಂದ ದೂರ ಇರುವ ಮಹಾನಗರಗಳು. ಈ ನಗರಗಳ ಮಧ್ಯೆ ಲಕ್ಷಾಂತರ ಜನ ಓಡಾಡ್ತಾರೆ. ಮಂಗಳೂರಿನಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡವರು ತುಂಬಾ ಜನ ಇದ್ದಾರೆ. ಮಲೆನಾಡಿನಿಂದ ಕೂಡ ಸಾವಿರಾರು ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದೇ ರೀತಿ ಚೆನ್ನೈಗೆ ಕೂಡ ಬೆಂಗಳೂರಿನ ಜನ ಹೋಗ್ತಾರೆ. ಆದರೆ ಈ ನಗರಗಳ ನಡುವೆ ಪ್ರಯಾಣ ಮಾಡಬೇಕು ಅಂದರೆ ಕನಿಷ್ಠ ಅಂದರೂ 5 ಗಂಟೆ ಬೇಕೇ ಬೇಕು. ವಿಮಾನದಲ್ಲಿ ಓಡಾಡಿದ್ರೂ 1 ಗಂಟೆ ಅಂತೂ ಬೇಕಾಗುತ್ತೆ. ಹೀಗಿರುವಾಗ ಬೆಂಗಳೂರಿನಿಂದ ಮಂಗಳೂರಿಗೆ ಕೇವಲ ಅರ್ಧ ಗಂಟೆಯಲ್ಲೇ ಸಂಚಾರ ಮಾಡಬಹುದಾದ ವ್ಯವಸ್ಥೆ ಇದ್ರೆ ಹೇಗಿರುತ್ತೆ ಹೇಳಿ? ಸುಮ್ಮನೆ ಏನೇನೋ ಹೇಳಬೇಡಿ. 10 ವರ್ಷದಿಂದ ಇದನ್ನೇ ಕೇಳಿ ಕೇಳಿ ಬೋರ್ ಆಗಿದೆ ಅಂತ ಮತ್ತೆ ನಮ್ಮ ಮೇಲೆ ಸಿಟ್ಟಾಗಬೇಡಿ. ಇದು ನಮ್ಮ ದೇಶದಲ್ಲಿ ಕೆಲವು ವರ್ಷದಲ್ಲಿ ಸಾಧ್ಯವಾಗುತ್ತೆ. ಇದಕ್ಕೆ ಮೊದಲ ಹೆಜ್ಜೆ ಎನ್ನುವಂತೆ IIT ಮದ್ರಾಸ್ ತಂತ್ರಜ್ಞರು ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, IIT ಮದ್ರಾಸ್ ಕ್ಯಾಂಪಸ್ನಲ್ಲಿ ರೈಲ್ವೆ ಸಚಿವಾಲಯದ ಫಂಡ್ನೊಂದಿಗೆ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗಾಗಲೇ 2 ಹಂತದ ಕಾರ್ಯಗಳು ಮುಕ್ತಾಯವಾಗಿದೆ. 3ನೇ ಹಂತದ ಕಾರ್ಯವನ್ನು ಆರಂಭ ಮಾಡಲು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 3ನೇ ಹಂತದ ಕಾರ್ಯವನ್ನ IIT ಮದ್ರಾಸ್ ತಂತ್ರಜ್ಞರು ಆರಂಭ ಮಾಡಲಿದ್ದಾರೆ ಅಂತ ರೈಲ್ವೆ ಸಚಿವರು ಹೇಳಿದ್ದಾರೆ. ಈ ಯೋಜನೆ ಕಂಪ್ಲೀಟ್ ಆದಾಗ 422 ಮೀಟರ್ಗಳ ಟೆಸ್ಟಿಂಗ್ ಟ್ರ್ಯಾಕ್ ಸಂಪೂರ್ಣಗೊಳ್ಳುತ್ತೆ. ಇದನ್ನ ಮುಂದೆ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಯೋಜನೆಯಲ್ಲಿನ ಮುಂದಿನ ಹಂತಗಳನ್ನು ಯಾವ ರೀತಿ ಜಾರಿಗೊಳಿಸಬಹುದು ಅನ್ನೋದನ್ನ ಪರಿಶೀಲನೆ ಮಾಡ್ತೇವೆ ಅಂತ ರೈಲ್ವೆ ಸಚಿವರು ಹೇಳಿದ್ದಾರೆ. ಈಗ ನಿರ್ಮಾಣವಾಗಿರುವ ಮೊದಲ ಹಂತದ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ನ ವಿಡಿಯೋವನ್ನ ರೈಲ್ವೆ ಸಚಿವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಹೈಪರ್ ಲೂಪ್ನ ವೇಗ ವಿಮಾನಕ್ಕಿಂತಲೂ 2 ಪಟ್ಟು ಹೆಚ್ಚಿರುತ್ತೆ. ಅಂದರೆ ಗಂಟೆಗೆ 1000ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ಹೈಪರ್ ಲೂಪ್ ಪ್ರಯಾಣ ಮಾಡುತ್ತೆ. ಹಾಗಾದರೆ ಏನಿದು ಹೈಪರ್ ಲೂಪ್? ಇದು ಹೇಗೆ, ಯಾವ ತಂತ್ರಜ್ಞಾನದ ಮೂಲಕ ಅಷ್ಟೊಂದು ವೇಗವಾಗಿ ಹೋಗುತ್ತೆ ಅನ್ನೋದನ್ನು ನೋಡೋದಾದರೆ, ಸದ್ಯದ ಮಟ್ಟಿಗೆ ಅತಿ ವೇಗದ ಸಾರಿಗೆಯಲ್ಲಿ ಮೊದಲ ಸ್ಥಾನದಲ್ಲಿರೋದು ವಿಮಾನ. ತದನಂತರದ ಸ್ಥಾನದಲ್ಲಿ ಬುಲೆಟ್ ಟ್ರೈನ್. ಚೀನಾ ಹಾಗೂ ಜಪಾನ್ನಂತಹ ದೇಶಗಳಲ್ಲಿ ಈಗಾಗಲೇ ಬುಲೆಟ್ ಟ್ರೈನ್ ಓಡಾಡ್ತಾ ಇದೆ. ಈಗ ಇದಕ್ಕಿಂತಲೂ ವೇಗವಾಗಿ ಸಾಗಬಲ್ಲ ತಂತ್ರಜ್ಞಾನವೊಂದು ಜಗತ್ತಿನಲ್ಲಿ ಸದ್ದು ಮಾಡ್ತಾ ಇದೆ. ಭಾರತ ಅದನ್ನ ತನ್ನ ದೇಶದಲ್ಲಿ ಅಳವಡಿಕೆ ಮಾಡಲು ಪ್ರಯತ್ನ ಪಡ್ತಾ ಇದೆ. ಇದನ್ನೇ ಹೈಪರ್ ಲೂಪ್ ಅಂತ ಕರೆಯೋದು. ನೀವು ಯಾವುದೇ ವಾಹನವನ್ನು ಓಡಿಸಿದ್ರೂ ವಾಹನಗಳು ಮುಂದೆ ಹೋಗುವಾಗ ಗಾಳಿಯ ಒತ್ತಡ ಬರುತ್ತೆ. ಗಾಳಿಯನ್ನ ಸೀಳಿಕೊಂಡೇ ವಾಹನಗಳು ಮುಂದೆ ಹೋಗಬೇಕು. ಗಾಳಿಯನ್ನ ಸೀಳಿಕೊಂಡು ಹೋಗೋದಕ್ಕಾಗಿಯೇ ಬೇರೆ ಬೇರೆ ವಾಹನಗಳಿಗೆ ಬೇರೆ ಬೇರೆ ರೀತಿಯ ವಿನ್ಯಾಸವನ್ನ ಮಾಡಿರ್ತಾರೆ. ವಿಮಾನಗಳನ್ನೇ ಗಮನಿಸಿ, ಅದರ ಮೂತಿಗಳು ಚೂಪಾಗಿವೆ. ಇದೇ ರೀತಿ ಬುಲೆಟ್ ಟ್ರೈನ್ನ ಮೂತಿ ಕೂಡ ಚೂಪಾಗಿದೆ. ಅವುಗಳ ವಿನ್ಯಾಸಗಳು ಕೂಡ ವೇಗಕ್ಕೆ ಕಾರಣವಾಗುತ್ತೆ. ಅದರ ಜೊತೆಗೆ ಬಲ ಪ್ರಯೋಗ ಕೂಡ ವೇಗವನ್ನ ಹೆಚ್ಚಿಸುತ್ತೆ. ಇಲ್ಲಿ ಹೈಪರ್ ಲೂಪ್ ಅನ್ನೋದು ಎಲ್ಲ ತಂತ್ರಜ್ಞಾನಗಳ ಸಮ್ಮಿಶ್ರಣ ಅಂದ್ರೂ ತಪ್ಪಾಗೋದಿಲ್ಲ. ಕಡಿಮೆ ಗಾಳಿಯ ಒತ್ತಡ ಇರುವ ಕೊಳವೆ ರೀತಿಯ ವಿನ್ಯಾಸದ ಒಳಗೆ ಅಯಸ್ಕಾಂತೀಯ ಹಳಿರುತ್ತೆ.
ಆ ಅಯಸ್ಕಾಂತೀಯ ಹಳಿಯ ಮೇಲೆ ಹೈಪರ್ ಲೂಪ್ ಬೋಗಿಗಳು ಸಂಚಾರ ಮಾಡ್ತಾವೆ. ಇದನ್ನ ಹೈಪರ್ ಲೂಪ್ ಪಾಡ್ ಅಂತಾನು ಕರೀತಾರೆ. ಈ ಕೊಳವೆಯ ಒಳಗೆ ಅಯಸ್ಕಾಂತೀಯ ಶಕ್ತಿ ಹಾಗೂ ಕಡಿಮೆ ಒತ್ತಡ ಇರೋದ್ರಿಂದ ಹೈಪರ್ ಲೂಪ್ ತುಂಬಾ ವೇಗದಲ್ಲೇ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಹೈಪರ್ ಲೂಪ್ನಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನೋಡೋದಾದರೆ, ಮೊದಲ ಲಾಭ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಕಡಿಮೆ ಸಮಯದಲ್ಲೇ ಹೆಚ್ಚು ದೂರವನ್ನು ಕ್ರಮಿಸಬಹುದು. ಹೆಚ್ಚಿನ ಇಂಧನ ಈ ಹೈಪರ್ ಲೂಪ್ಗೆ ಬೇಕಾಗೋದಿಲ್ಲ. ಕಡಿಮೆ ಇಂಧನ ಬಳಸಿಕೊಂಡೇ ಹೆಚ್ಚು ದೂರವನ್ನು ಕ್ರಮಿಸುವ ಸಾಮರ್ಥ್ಯ ಈ ಹೈಪರ್ ಲೂಪ್ಗಿದೆ. ಇನ್ನು ರೈಲು ಹಾಗೂ ವಿಮಾನಗಳಲ್ಲಿ ಓಡಾಡುವಾಗ ಹವಾಮಾನ ಕೈಕೊಟ್ಟರು ಕೆಲವೊಮ್ಮೆ ಹೋಗೋದಕ್ಕಾಗೋದಿಲ್ಲ. ಪ್ರತಿಕೂಲ ಹವಾಮಾನ ಇದ್ದಾಗ ರೈಲು ಹಾಗೂ ವಿಮಾನಗಳ ಓಡಾಟವನ್ನು ರದ್ದು ಮಾಡ್ತಾರೆ. ಇನ್ನು ಕೆಲವು ಕಡೆ ದುರಂತಗಳು ನಡೆಯುವ ಸಾಧ್ಯತೆ ಇರುತ್ತೆ. ಆದರೆ ಈ ಹೈಪರ್ ಲೂಪ್ನಲ್ಲಿ ಅಂತಹ ಯಾವುದೇ ಟೆನ್ಷನ್ ಇರೋದಿಲ್ಲ. ಎಂತಹ ವ್ಯತಿರಿಕ್ತ ವಾತಾವರಣ ಇದ್ರೂ ಹೈಪರ್ ಲೂಪ್ಗೆ ಯಾವುದೇ ಸಮಸ್ಯೆಯಾಗೋದಿಲ್ಲ. ಇನ್ನು ಹೈಪರ್ ಲೂಪ್ನಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಹಳಿ ತಪ್ಪುತ್ತೆ ಅನ್ನುವ ಭಯ ಇಲ್ಲವೇ ಇಲ್ಲ. ಈ ಹೈಪರ್ ಲೂಪ್ಗಳು ಹಳಿ ತಪ್ಪಿ ಹೋಗೋದೇ ಇಲ್ಲ. ಯಾವ ಆ್ಯಂಗಲ್ನಲ್ಲಿ ನೋಡಿದ್ರೂ ಈಗಿರುವ ಸಾರಿಗೆಗಳಿಗೆ ಹೋಲಿಸಿದ್ರೆ ಈ ಹೈಪರ್ ಲೂಪ್ ಬೆಸ್ಟ್ ಇದೆ. 1992ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಈ ಹೈಪರ್ ಲೂಪ್ ತಂತ್ರಜ್ಞಾನ ಸಾರಿಗೆ ವ್ಯವಸ್ಥೆಯನ್ನು ಪರಿಚಯಿಸಲಾಗಿತ್ತು. ಅಂದರೆ 3 ದಶಕಗಳ ಹಿಂದೆಯೇ ಸ್ವಿಟ್ಜರ್ಲ್ಯಾಂಡ್ ಭವಿಷ್ಯದ ಸಾರಿಗೆ ವ್ಯವಸ್ಥೆಯನ್ನು ತನ್ನ ದೇಶದಲ್ಲಿ ಪರಿಚಯ ಮಾಡಿತ್ತು. ಉಳಿದ ದೇಶಗಳು ಇದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಪ್ರಪಂಚ ಬೆಳೆಯುತ್ತಿರುವ ವೇಗಕ್ಕೆ ಹೊಂದಿಕೊಳ್ಳಬೇಕಾದರೆ ಈ ರೀತಿಯ ವೇಗದ ಸಾರಿಗೆಗಳು ತುಂಬಾನೇ ಮುಖ್ಯವಾಗುತ್ತೆ. ಹೀಗಾಗಿ ಭಾರತ ಕೂಡ ಸ್ವಲ್ಪ ಲೇಟ್ ಆದರೂ ಎಚ್ಚೆತ್ತುಕೊಂಡಿದೆ. ಇದೆಲ್ಲ ಸರಿಯಪ್ಪ, ನೀವು ಹೈಪರ್ ಲೂಪ್ನಿಂದ ಆಗುವ ಲಾಭಗಳ ಬಗ್ಗೆ ಹೇಳಿದ್ರಿ. ಆದರೆ ಹೈಪರ್ ಲೂಪ್ನ ಡಿಸ್ಅಡ್ವಾಂಟೇಜ್ ಕೂಡ ಇರಬೇಕಲ್ವಾ? ಅದರ ಬಗ್ಗೆ ಹೇಳಿ. ಅಂದರೆ ಹೈಪರ್ ಲೂಪ್ನಲ್ಲಿ ಹಲವು ಡಿಸ್ಅಡ್ವಾಂಟೇಜ್ಗಳಿದೆ. ಹೈಪರ್ ಲೂಪ್ಗೆ ಇಂಧನ ಕಡಿಮೆ ಅನ್ನೋದು ಸತ್ಯ. ಆದರೆ ಹೈಪರ್ ಲೂಪ್ ಅಳವಡಿಕೆ ಮಾಡಬೇಕು ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಬೇಕು. ರೈಲ್ವೆ ಹಳಿಗಳನ್ನು ಜೋಡಿಸಿದಷ್ಟು ಸುಲಭದಲ್ಲಿ ಈ ಹೈಪರ್ ಲೂಪ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ. ರೈಲ್ವೆನಲ್ಲಿ ಇರುವಂತೆ ಅಲ್ಲಲ್ಲಿ ನಿಲ್ದಾಣಗಳನ್ನು ಮಾಡೋದಕ್ಕೆ ಇದರಲ್ಲಿ ಸಾಧ್ಯವಿಲ್ಲ. ಒಂದು ನಗರದಿಂದ ಮತ್ತೊಂದು ದೂರದ ನಗರವನ್ನು ಮಾತ್ರ ಇದರಲ್ಲಿ ಕನೆಕ್ಟ್ ಮಾಡಬಹುದು. ಅಂದರೆ ಬೆಂಗಳೂರಿನಿಂದ ಹೊರಟ್ರೆ ನೇರವಾಗಿ ಮಂಗಳೂರಿನಲ್ಲೇ ಬಂದಿಳಿಯಬೇಕು. ಅದರ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಇರೋದಿಲ್ಲ. ಹೀಗಾಗಿ ಇದನ್ನು ರೈಲ್ವೆಯ ಪರ್ಯಾಯ ವ್ಯವಸ್ಥೆಯಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈಗ ಎಲ್ಲವೂ ಸೂಪರ್ ಸ್ಪೀಡ್ ಆಗಿರಬೇಕು. ಜನರಿಗೆ ಸಮಯ ಅನ್ನೋದು ಕಡಿಮೆ ಆಗಿದೆ. ಹೀಗಾಗಿ ವೇಗದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೇರುವ ತಂತ್ರಜ್ಞಾನಗಳು ಭವಿಷ್ಯದ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾಗುತ್ತೆ. ಭವಿಷ್ಯದ ದೃಷ್ಟಿಯಿಂದ ಈ ಹೈಪರ್ ಲೂಪ್ಗಳು ತುಂಬಾನೇ ಮುಖ್ಯವಾಗುತ್ತೆ. ಹೀಗಾಗಿ ಭಾರತ ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇದೆ. ಸ್ನೇಹಿತರೆ, ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಈಗ ರೆಡಿಯಾಗಿರೋದು ಕೇವಲ ಟೆಸ್ಟಿಂಗ್ ಟ್ರ್ಯಾಕ್ ಮಾತ್ರ. ಇದು ನಿಜವಾಗಿಯೂ ಕಾರ್ಯಗತವಾಗಬೇಕು ಅಂದರೆ ಇನ್ನು ಒಂದು 10 ವರ್ಷ ಆದರೂ ಬೇಕೇ ಬೇಕು. ಹೀಗಾಗಿ ಮುಂದಿನ ವರ್ಷವೇ ಶಿವಮೊಗ್ಗಕ್ಕೆ ಮಂಗಳೂರಿಗೆ ಅರ್ಧ ಗಂಟೆಗೆ ಹೋಗಬಹುದು ಅನ್ನುವ ಕನಸನ್ನು ಇಟ್ಕೊಳ್ಬೇಡಿ. ಇದು ದೊಡ್ಡ ಪ್ರಮಾಣದ ಯೋಜನೆ ಆಗಿರೋದ್ರಿಂದ ಸಮಯ ಖಂಡಿತವಾಗಿಯೂ ಬೇಕಾಗುತ್ತೆ. ಸಾಧ್ಯತೆಯನ್ನು ನೋಡಿಕೊಂಡು ಸರ್ಕಾರ ಈ ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೆ ತರಬಹುದು. ನಿಮ್ಮ ಪ್ರಕಾರ ಈ ಹೈಪರ್ ಲೂಪ್ನ ಅಗತ್ಯ ಭಾರತಕ್ಕೆ ಎಷ್ಟರ ಮಟ್ಟಿಗಿದೆ? ಕಾಮೆಂಟ್ ಮಾಡಿ.